ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮಗುವಿಗೆ 6 ವರ್ಷ ಆದ್ಮೇಲೆ 1ನೇ ತರಗತಿಗೆ ಅಡ್ಮಿಷನ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. 1-2 ದಿನ ಅಥವಾ 1 ದಿನ ಕಡಿಮೆ ಆದ್ರೂ ಕೂಡ ತರಗತಿಗೆ ಅಡ್ಮಿಷನ್ ಸಿಗ್ತಾ ಇಲ್ಲ. ಮಗುವಿಗೆ 6 ವರ್ಷ ಆಗೋದಕ್ಕೆ ಇನ್ನೊಂದೇ ವಾರ ಬಾಕಿ ಇದೆಯಾ? ಈ ವರ್ಷ 1ನೇ ತರಗತಿಗೆ ಸೇರಿಸೋದಕ್ಕೆ ನೋಡ್ತಾ ಇದ್ದೀರಾ? ಆದರೆ ಈ ವರ್ಷವೂ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. ಕಾರಣ ಇಷ್ಟೇ, ವೆರಿ ಸಿಂಪಲ್. ನಿಮ್ಮ ಮಗುವಿಗೆ ಬರ್ತಿ 6 ವರ್ಷ ಆಗಿದ್ರೆ ಮಾತ್ರ ಅಡ್ಮಿಷನ್. 1 ದಿನ 2 ದಿನ ಕಡಿಮೆ ಇದ್ರೂ ಕೂಡ 1ನೇ ತರಗತಿಗೆ ಅಡ್ಮಿಷನ್ ಸಿಗೋದಿಲ್ಲ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಆಗೋದಿಲ್ಲ. ಒಂದೋ ಯುಕೆಜಿಯಲ್ಲೇ ಇರಬೇಕು ಅಥವಾ ಮನೆಯಲ್ಲಿ ಕೂರಿಸಬೇಕು. ಈ ರೀತಿಯ ಪರಿಸ್ಥಿತಿ ಇದೆ ನೋಡಿ. ಈಗಾಗಲೇ ಈ ಹಿಂದೆಯೂ ಕೂಡ ಇದೇ ರೀತಿಯ ವಿಚಾರ ಆಕ್ರೋಶಕ್ಕೆ ಕಾರಣ ಆಗಿತ್ತು, ಪೋಷಕರ ಚಿಂತೆಗೆ ಕಾರಣ ಆಗಿತ್ತು. 1 ದಿನ 2 ದಿನ ಕಡಿಮೆ ಇದ್ರೂ ಕೂಡ 1 ವರ್ಷ ಮಗುವನ್ನ ಕೂರಿಸಬೇಕಲ್ಲ ಮನೆಯಲ್ಲಿ. ಇದು ಯಾವ ರೀತಿಯ ನಿಯಮ ಅನ್ನುವಂತ ಪ್ರಶ್ನೆಯನ್ನ ಪಾಲಕರು ಮಾಡಿದ್ರು. ಈಗ ಮತ್ತೆ ಅದೇ ರೀತಿಯ ವಿಚಾರ ಮುನ್ನೆಲೆಗೆ ಬಂದಿದೆ. 6 ವರ್ಷ ಆಗಿರಲಿಲ್ಲ ಅಂತಂದ್ರೆ 6 ವರ್ಷಕ್ಕೆ 2 ದಿನ ಕಡಿಮೆ ಇದೆ ಅಂತಂದ್ರೂ ಕೂಡ ತಿಂಗಳ ಲೆಕ್ಕಾಚಾರದಲ್ಲಿ ಅಡ್ಮಿಷನ್ ಸಿಗೋದಿಲ್ಲ, ಅಡ್ಮಿಷನ್ ಮಾಡುವಂಗಿಲ್ಲ. ಯುಕೆಜಿಯಲ್ಲೇ ಕೂರಿಸಬೇಕು, ಇಲ್ಲಾಂದ್ರೆ ಮನೆಯಲ್ಲಿ ಕೂರಬೇಕು 1 ವರ್ಷ. ಈ ರೀತಿಯ ಪರಿಸ್ಥಿತಿ ಇದೆ. ನಾನು ಏನ್ ಮಾಡೋದು? ಕೋರ್ಟಿಗೆ ಹೋಗಿದ್ರು, ಕೋರ್ಟಲ್ಲಿ ಅದು ನಿರ್ಧಾರ ಮಾಡಿದ್ದಾರೆ, ಕೋರ್ಟಲ್ಲಿ ಸ್ಕ್ವಾಶ್ ಆಗಿದೆ. ಸೊ ಕೋರ್ಟಲ್ಲಿ ಆದೇಶ ಬಂದ್ರೂ ಕೂಡ ನಾನು ಲೀನಿಯಂಟ್ ಆಗ್ತಾ ಹೋಗೋದು. ಕೆಲಸದಿ ಬೇಜಾರಾಗ್ತದೆ ನನಗೂ. ಬಟ್ ನಾನು ಐ ಬೌಂಡೆಡ್ ಬೈ ಸರ್ಕಾರಕ್ಕೆ ಮಾನವೀಯ ದೃಷ್ಟಿಕೋನದಿಂದ 1-2 ತಿಂಗಳವರೆಗೂ ಅವಕಾಶ ಕೊಡೋದು. 2 ತಿಂಗಳು ಕೊಟ್ಟಾಗ 2 ತಿಂಗಳು ಹೊಂದಿಸಿದವರು ಬರ್ತಾರೆ. ಸೊ ಇದೆಲ್ಲ ಬಹಳ ಚರ್ಚೆಗೆ ಆಗ್ತಕ್ಕಂಥದ್ದು. ಮತ್ತೆ ಪಾಪ ಎಷ್ಟೋ ತಾಯಂದ್ರಲ್ಲ, ಸರ್ ನಮ್ಗೆ 7 ದಿವಸ ಸರ್ ಅಷ್ಟೇ 1 ವರ್ಷ 6 ವರ್ಷಕ್ಕೆ ಅಂತ. ಅವಾಗ ಬಟ್ ನನ್ನ ಕಾನೂನಲ್ಲಿ ಇಲ್ಲ. ಇಟ್ ಡಸಂಟ್ ಟೇಕ್. ನೀವು ಕಂಪ್ಯೂಟರ್ ಹಾಕಿದಾಗ ಬರಲ್ಲ. 100ಕ್ಕೆ ಅಂದ್ರೆ 199 ತಗೊಳ್ಳಲ್ಲ ಅದು. ಅದೇ ನಾನು ಹೇಳೋದು, ಈಗ ಕೋರ್ಟಲ್ಲಿ ಮೆಟ್ಲು ಹತ್ತಿರೋದ್ರಿಂದ ಈ ವಿಚಾರ ಕೋರ್ಟಿಂದ ನಮಗೆ ಒಂದು ಒಳ್ಳೆ ನಿರ್ಧಾರ ಬಂದ್ರೆ ಚೆನ್ನಾಗಿರ್ತದೆ. ಬಟ್ ಇದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಮಕ್ಕಳ ವಿಚಾರದಲ್ಲಿ ಹುಷಾರಾಗಿ ನಾವು ತೀರ್ಮಾನ ತಗೊಳ್ಬೇಕು. ಒಂದ್ ದಿವಸ ಮಕ್ಕಳು ಹುಟ್ಟಿದ ತಕ್ಷಣ 3 ವರ್ಷ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮಗುವಿಗೆ 6 ವರ್ಷ ಆದ್ಮೇಲೆ 1ನೇ ತರಗತಿಗೆ ಅಡ್ಮಿಷನ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. 1-2 ದಿನ ಅಥವಾ 1 ದಿನ ಕಡಿಮೆ ಆದ್ರೂ ಕೂಡ ತರಗತಿಗೆ ಅಡ್ಮಿಷನ್ ಸಿಗ್ತಾ ಇಲ್ಲ. ಮಗುವಿಗೆ 6 ವರ್ಷ ಆಗೋದಕ್ಕೆ ಇನ್ನೊಂದೇ ವಾರ ಬಾಕಿ ಇದೆಯಾ? ಈ ವರ್ಷ 1ನೇ ತರಗತಿಗೆ ಸೇರಿಸೋದಕ್ಕೆ ನೋಡ್ತಾ ಇದ್ದೀರಾ? ಆದರೆ ಈ ವರ್ಷವೂ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. ಕಾರಣ ಇಷ್ಟೇ, ವೆರಿ ಸಿಂಪಲ್. ನಿಮ್ಮ ಮಗುವಿಗೆ ಬರ್ತಿ 6 ವರ್ಷ ಆಗಿದ್ರೆ ಮಾತ್ರ ಅಡ್ಮಿಷನ್. 1 ದಿನ 2 ದಿನ ಕಡಿಮೆ ಇದ್ರೂ ಕೂಡ 1ನೇ ತರಗತಿಗೆ ಅಡ್ಮಿಷನ್ ಸಿಗೋದಿಲ್ಲ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಆಗೋದಿಲ್ಲ. ಒಂದೋ ಯುಕೆಜಿಯಲ್ಲೇ ಇರಬೇಕು ಅಥವಾ ಮನೆಯಲ್ಲಿ ಕೂರಿಸಬೇಕು. ಈ ರೀತಿಯ ಪರಿಸ್ಥಿತಿ ಇದೆ ನೋಡಿ. ಈಗಾಗಲೇ ಈ ಹಿಂದೆಯೂ ಕೂಡ ಇದೇ ರೀತಿಯ ವಿಚಾರ ಆಕ್ರೋಶಕ್ಕೆ ಕಾರಣ ಆಗಿತ್ತು, ಪೋಷಕರ ಚಿಂತೆಗೆ ಕಾರಣ ಆಗಿತ್ತು. 1 ದಿನ 2 ದಿನ ಕಡಿಮೆ ಇದ್ರೂ ಕೂಡ 1 ವರ್ಷ ಮಗುವನ್ನ ಕೂರಿಸಬೇಕಲ್ಲ ಮನೆಯಲ್ಲಿ. ಇದು ಯಾವ ರೀತಿಯ ನಿಯಮ ಅನ್ನುವಂತ ಪ್ರಶ್ನೆಯನ್ನ ಪಾಲಕರು ಮಾಡಿದ್ರು. ಈಗ ಮತ್ತೆ ಅದೇ ರೀತಿಯ ವಿಚಾರ ಮುನ್ನೆಲೆಗೆ ಬಂದಿದೆ. 6 ವರ್ಷ ಆಗಿರಲಿಲ್ಲ ಅಂತಂದ್ರೆ 6 ವರ್ಷಕ್ಕೆ 2 ದಿನ ಕಡಿಮೆ ಇದೆ ಅಂತಂದ್ರೂ ಕೂಡ ತಿಂಗಳ ಲೆಕ್ಕಾಚಾರದಲ್ಲಿ ಅಡ್ಮಿಷನ್ ಸಿಗೋದಿಲ್ಲ, ಅಡ್ಮಿಷನ್ ಮಾಡುವಂಗಿಲ್ಲ. ಯುಕೆಜಿಯಲ್ಲೇ ಕೂರಿಸಬೇಕು, ಇಲ್ಲಾಂದ್ರೆ ಮನೆಯಲ್ಲಿ ಕೂರಬೇಕು 1 ವರ್ಷ. ಈ ರೀತಿಯ ಪರಿಸ್ಥಿತಿ ಇದೆ. ನಾನು ಏನ್ ಮಾಡೋದು? ಕೋರ್ಟಿಗೆ ಹೋಗಿದ್ರು, ಕೋರ್ಟಲ್ಲಿ ಅದು ನಿರ್ಧಾರ ಮಾಡಿದ್ದಾರೆ, ಕೋರ್ಟಲ್ಲಿ ಸ್ಕ್ವಾಶ್ ಆಗಿದೆ. ಸೊ ಕೋರ್ಟಲ್ಲಿ ಆದೇಶ ಬಂದ್ರೂ ಕೂಡ ನಾನು ಲೀನಿಯಂಟ್ ಆಗ್ತಾ ಹೋಗೋದು. ಕೆಲಸದಿ ಬೇಜಾರಾಗ್ತದೆ ನನಗೂ. ಬಟ್ ನಾನು ಐ ಬೌಂಡೆಡ್ ಬೈ ಸರ್ಕಾರಕ್ಕೆ ಮಾನವೀಯ ದೃಷ್ಟಿಕೋನದಿಂದ 1-2 ತಿಂಗಳವರೆಗೂ ಅವಕಾಶ ಕೊಡೋದು. 2 ತಿಂಗಳು ಕೊಟ್ಟಾಗ 2 ತಿಂಗಳು ಹೊಂದಿಸಿದವರು ಬರ್ತಾರೆ. ಸೊ ಇದೆಲ್ಲ ಬಹಳ ಚರ್ಚೆಗೆ ಆಗ್ತಕ್ಕಂಥದ್ದು. ಮತ್ತೆ ಪಾಪ ಎಷ್ಟೋ ತಾಯಂದ್ರಲ್ಲ, ಸರ್ ನಮ್ಗೆ 7 ದಿವಸ ಸರ್ ಅಷ್ಟೇ 1 ವರ್ಷ 6 ವರ್ಷಕ್ಕೆ ಅಂತ. ಅವಾಗ ಬಟ್ ನನ್ನ ಕಾನೂನಲ್ಲಿ ಇಲ್ಲ. ಇಟ್ ಡಸಂಟ್ ಟೇಕ್. ನೀವು ಕಂಪ್ಯೂಟರ್ ಹಾಕಿದಾಗ ಬರಲ್ಲ. 100ಕ್ಕೆ ಅಂದ್ರೆ 199 ತಗೊಳ್ಳಲ್ಲ ಅದು. ಅದೇ ನಾನು ಹೇಳೋದು, ಈಗ ಕೋರ್ಟಲ್ಲಿ ಮೆಟ್ಲು ಹತ್ತಿರೋದ್ರಿಂದ ಈ ವಿಚಾರ ಕೋರ್ಟಿಂದ ನಮಗೆ ಒಂದು ಒಳ್ಳೆ ನಿರ್ಧಾರ ಬಂದ್ರೆ ಚೆನ್ನಾಗಿರ್ತದೆ. ಬಟ್ ಇದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಮಕ್ಕಳ ವಿಚಾರದಲ್ಲಿ ಹುಷಾರಾಗಿ ನಾವು ತೀರ್ಮಾನ ತಗೊಳ್ಬೇಕು. ಒಂದ್ ದಿವಸ ಮಕ್ಕಳು ಹುಟ್ಟಿದ ತಕ್ಷಣ 3 ವರ್ಷ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮಗುವಿಗೆ 6 ವರ್ಷ ಆದ್ಮೇಲೆ 1ನೇ ತರಗತಿಗೆ ಅಡ್ಮಿಷನ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. 1-2 ದಿನ ಅಥವಾ 1 ದಿನ ಕಡಿಮೆ ಆದ್ರೂ ಕೂಡ ತರಗತಿಗೆ ಅಡ್ಮಿಷನ್ ಸಿಗ್ತಾ ಇಲ್ಲ.
ಮಗುವಿಗೆ 6 ವರ್ಷ ಆಗೋದಕ್ಕೆ ಇನ್ನೊಂದೇ ವಾರ ಬಾಕಿ ಇದೆಯಾ? ಈ ವರ್ಷ 1ನೇ ತರಗತಿಗೆ ಸೇರಿಸೋದಕ್ಕೆ ನೋಡ್ತಾ ಇದ್ದೀರಾ? ಆದರೆ ಈ ವರ್ಷವೂ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. ಕಾರಣ ಇಷ್ಟೇ, ವೆರಿ ಸಿಂಪಲ್. ನಿಮ್ಮ ಮಗುವಿಗೆ ಬರ್ತಿ 6 ವರ್ಷ ಆಗಿದ್ರೆ ಮಾತ್ರ ಅಡ್ಮಿಷನ್. 1 ದಿನ 2 ದಿನ ಕಡಿಮೆ ಇದ್ರೂ ಕೂಡ 1ನೇ ತರಗತಿಗೆ ಅಡ್ಮಿಷನ್ ಸಿಗೋದಿಲ್ಲ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಆಗೋದಿಲ್ಲ. ಒಂದೋ ಯುಕೆಜಿಯಲ್ಲೇ ಇರಬೇಕು ಅಥವಾ ಮನೆಯಲ್ಲಿ ಕೂರಿಸಬೇಕು. ಈ ರೀತಿಯ ಪರಿಸ್ಥಿತಿ ಇದೆ. ನೋಡಿ, ಈಗಾಗಲೇ ಈ ಹಿಂದೆಯೂ ಕೂಡ ಇದೇ ರೀತಿಯ ವಿಚಾರ ಆಕ್ರೋಶಕ್ಕೆ ಕಾರಣ ಆಗಿತ್ತು, ಪೋಷಕರ ಚಿಂತೆಗೆ ಕಾರಣ ಆಗಿತ್ತು. 1 ದಿನ 2 ದಿನ ಕಡಿಮೆ ಇದ್ರೂ ಕೂಡ 1 ವರ್ಷ ಮಗುವಿನ ಕೂರಿಸಬೇಕಲ್ಲ ಮನೆಯಲ್ಲಿ. ಇದು ಯಾವ ರೀತಿಯ ನಿಯಮ ಅನ್ನುವಂತ ಪ್ರಶ್ನೆಯನ್ನ ಪಾಲಕರು ಮಾಡಿದ್ರು. ಈಗ ಮತ್ತೆ ಅದೇ ರೀತಿಯ ವಿಚಾರ ಮುನ್ನೆಲೆಗೆ ಬಂದಿದೆ. 6 ವರ್ಷ ಆಗಿರಲಿಲ್ಲ ಅಂತಂದ್ರೆ 6 ವರ್ಷಕ್ಕೆ 2 ದಿನ ಕಡಿಮೆ ಇದೆ ಅಂತಂದ್ರೂ ಕೂಡ ತಿಂಗಳ ಲೆಕ್ಕಾಚಾರದಲ್ಲಿ ಅಡ್ಮಿಷನ್ ಸಿಗೋದಿಲ್ಲ, ಅಡ್ಮಿಷನ್ ಮಾಡುವಂಗಿಲ್ಲ. ಯುಕೆಜಿಯಲ್ಲೇ ಕೂರಿಸಬೇಕು, ಇಲ್ಲಾಂದ್ರೆ ಮನೆಯಲ್ಲಿ ಕೂರಬೇಕು 1 ವರ್ಷ. ಈ ರೀತಿಯ ಪರಿಸ್ಥಿತಿ ಇದೆ. ನಾನು ಏನ್ ಮಾಡೋದು? ಕೋರ್ಟಿಗೆ ಹೋಗಿದ್ರು, ಕೋರ್ಟಲ್ಲಿ ಅದು ನಿರ್ಧಾರ ಮಾಡಿದ್ದಾರೆ, ಕೋರ್ಟಲ್ಲಿ ಸ್ಕ್ವಾಶ್ ಆಗಿದೆ. ಸೊ ಕೋರ್ಟಲ್ಲಿ ಆದೇಶ ಬಂದ್ರೂ ಕೂಡ ನಾನು ಲೀನಿಯಂಟ್ ಆಗಿ ತಗೋಬಹುದು. ಕೆಲಸದಿ ಬೇಜಾರಾಗ್ತದೆ ನನಗೂ, ಬಟ್ ನಾನು ಐ ಆಮ್ ಬೌಂಡೆಡ್ ಬೈ ಸರ್ಕಾರಕ್ಕೆ ಮಾನವೀಯ ದೃಷ್ಟಿಕೋನದಿಂದ 1-2 ತಿಂಗಳವರೆಗೂ ಅವಕಾಶ ಕೊಡೋದು. 2 ತಿಂಗಳು ಕೊಟ್ಟಾಗ 2 ತಿಂಗಳು 1 ದಿವಸದವ್ರು ಬರ್ತಾರೆ. ಸೊ ಇದೆಲ್ಲ ಬಹಳ ಚರ್ಚೆಗೆ ಆಗ್ತಕ್ಕಂಥದ್ದು. ಮತ್ತೆ ಪಾಪ ಎಷ್ಟೋ ತಾಯಂದ್ರಲ್ಲ, ಸರ್ ನಮ್ಗೆ 7 ದಿವಸ ಸರ್ ಅಷ್ಟೇ, 1 ವರ್ಷ 6 ವರ್ಷಕ್ಕೆ ಅಂತ. ಅವಾಗ ಬಟ್ ನನ್ನ ಕಾನೂನಲ್ಲಿ ಇಲ್ಲ. ಇಟ್ ಡಸಂಟ್ ಟೇಕ್. ನೀವು ಕಂಪ್ಯೂಟರ್ ಹಾಕಿದಾಗ ಬರಲ್ಲ, 100ಕ್ಕೆ ಅಂದ್ರೆ 199 ತಗೊಳ್ಳಲ್ಲ ಅದು. ಅದೇ ನಾನು ಹೇಳೋದು, ಈಗ ಕೋರ್ಟಲ್ಲಿ ಮೆಟ್ಲು ಹತ್ತಿರೋದ್ರಿಂದ ಈ ವಿಚಾರ ಕೋರ್ಟಿಂದ ನಮಗೆ ಒಂದು ಒಳ್ಳೆ ನಿರ್ಧಾರ ಬಂದ್ರೆ ಚೆನ್ನಾಗಿರ್ತದೆ. ಬಟ್ ಇದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಮಕ್ಕಳ ವಿಚಾರದಲ್ಲಿ ಹುಷಾರಾಗಿ ನಾವು ತೀರ್ಮಾನ ತಗೊಳ್ಬೇಕು. 1 ದಿವಸ ಮಕ್ಕಳು ಹುಟ್ಟಿದ ತಕ್ಷಣ 3 ವರ್ಷ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮಗುವಿಗೆ 6 ವರ್ಷ ಆದ್ಮೇಲೆ 1ನೇ ತರಗತಿಗೆ ಅಡ್ಮಿಷನ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. 1-2 ದಿನ ಅಥವಾ 1 ದಿನ ಕಡಿಮೆ ಆದ್ರೂ ಕೂಡ ತರಗತಿಗೆ ಅಡ್ಮಿಷನ್ ಸಿಗ್ತಾ ಇಲ್ಲ. ಮಗುವಿಗೆ 6 ವರ್ಷ ಆಗೋದಕ್ಕೆ ಇನ್ನೊಂದೇ ವಾರ ಬಾಕಿ ಇದೆಯಾ? ಈ ವರ್ಷ 1ನೇ ತರಗತಿಗೆ ಸೇರಿಸೋದಕ್ಕೆ ನೋಡ್ತಾ ಇದ್ದೀರಾ? ಆದರೆ ಈ ವರ್ಷವೂ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. ಕಾರಣ ಇಷ್ಟೇ, ವೆರಿ ಸಿಂಪಲ್. ನಿಮ್ಮ ಮಗುವಿಗೆ ಬರ್ತಿ 6 ವರ್ಷ ಆಗಿದ್ರೆ ಮಾತ್ರ ಅಡ್ಮಿಷನ್. 1 ದಿನ 2 ದಿನ ಕಡಿಮೆ ಇದ್ರೂ ಕೂಡ 1ನೇ ತರಗತಿಗೆ ಅಡ್ಮಿಷನ್ ಸಿಗೋದಿಲ್ಲ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಆಗೋದಿಲ್ಲ. ಒಂದೋ ಯುಕೆಜಿಯಲ್ಲೇ ಇರಬೇಕು ಅಥವಾ ಮನೆಯಲ್ಲಿ ಕೂರಿಸಬೇಕು. ಈ ರೀತಿಯ ಪರಿಸ್ಥಿತಿ ಇದೆ. ನೋಡಿ, ಈಗಾಗಲೇ ಈ ಹಿಂದೆಯೂ ಕೂಡ ಇದೇ ರೀತಿಯ ವಿಚಾರ ಆಕ್ರೋಶಕ್ಕೆ ಕಾರಣ ಆಗಿತ್ತು,